ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ನಿಂತಿಲ್ಲ. ಉಕ್ಕಿ ಹರಿತಾ ಇದೆ ಲಕ್ಷ್ಮಣ ತೀರ್ಥ ನದಿ. ಲಕ್ಷ್ಮಣ ತೀರ್ಥ ನದಿ ಏನಿದೆ ಅದು ಕೂಡ ತುಂಬಿ ಹರಿತಾ ಇದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಮತ್ತೆ ಕೊಡಗು ನೋಡೋದಕ್ಕೆ ಮತ್ತೆ ಕೊಡಗುಗೆ ಭೇಟಿ ಕೊಡೋದಕ್ಕೆ ಒಂದು ಕಡೆ ಖುಷಿ ಆಗುತ್ತೆ ಈ ಸಂದರ್ಭದಲ್ಲಿ. ಬಟ್ ಆದರೆ ಅಲ್ಲಿ ಆಗುವಂತಹ ಅವಾಂತರಗಳು ಇದೆಯಲ್ಲ, ಅಲ್ಲಿನ ಜನತೆಗೆ ಅದು ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಲಕ್ಷ್ಮಣ ತೀರ್ಥ ನದಿ ಏನಿದೆ ಅದೀಗ ತುಂಬಿ ಹರಿತಾ ಇದೆ. ಎಲ್ಲ ನದಿಗಳು ಕೂಡ ಈ ಬಾರಿ ಮುಂಗಾರು ಪ್ರವೇಶ ಬೇಗ ಆಗಿರುವಂತಹ ಹಿನ್ನೆಲೆಯಲ್ಲಿ ತುಂಬಿ ಹರಿತಾ ಇದ್ದಾವೆ ನದಿಗಳೆಲ್ಲವೂ ಕೂಡ. ನದಿ ಪಾತ್ರದ ಜನರಿಗೆ ಇದೀಗ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಮಳೆಯಾಗಿದೆ. ಲಕ್ಷ್ಮಣ ತೀರ್ಥ ನದಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅನ್ನೋದನ್ನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಒಳಹರಿವು ಕೂಡ ಹೆಚ್ಚಾಗುತ್ತೆ. ಇನ್ನೂ ಕೂಡ ಮಳೆ ಆಗುವ ಸಾಧ್ಯತೆ ಇದೆ. ಮತ್ತು ನದಿ ಪಾತ್ರದ ಜನರಿಗೂ ಕೂಡ ಬೇರೆ ಕಡೆ ಸ್ಥಳಾಂತರ ಆಗುವುದಕ್ಕೂ ಕೂಡ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅಲ್ಲಲ್ಲಿ ಗಂಜಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿರುವಂಥದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಒಂದಷ್ಟು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅದರಂತೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ.